ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2026ನೇ ವರ್ಷದಲ್ಲಿ ಜನವರಿ 19ನೇ ತಾರೀಕಿನಿಂದ ಫೆಬ್ರವರಿ 17ರವರೆಗೆ ಮಾಘ ಮಾಸ ಇರುತ್ತದೆ. ಅತ್ಯಂತ ಶಕ್ತಿಶಾಲಿಯಾದ ಈ ಮಾಘ ಮಾಸದ ಒಂದು ತಿಂಗಳು ಪ್ರತಿಯೊಬ್ಬರೂ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು. ತನ್ಮೂಲಕ ನಿಮ್ಮ ಮನೆಗೆ ಭೋಗ ಭಾಗ್ಯಗಳನ್ನು ಸಿದ್ಧಿಸುತ್ತವೆ. ಮಾಘ ಮಾಸದ ನಿಯಮಗಳು ಮತ್ತು ಪೂಜಾ ವಿಧಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಪ್ರತಿಯೊಬ್ಬರೂ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಜನವರಿ 19ರಿಂದ ಫೆಬ್ರವರಿ 17ರವರೆಗೆ ಮಾಘ ಮಾಸ ಇರುತ್ತದೆ. ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನಕ್ಕೆ ಎಷ್ಟು ವಿಶಿಷ್ಟತೆ ಇರುತ್ತದೆಯೋ ಮಾಘ ಸ್ನಾನಕ್ಕೂ ಅಷ್ಟೇ ವಿಶಿಷ್ಟತೆ ಇರುತ್ತದೆ. ಆದ್ದರಿಂದ ಈ ಮಾಘ ಮಾಸದಲ್ಲಿ ಒಮ್ಮೆ ಆದರೂ ಪ್ರತಿಯೊಬ್ಬರೂ ನದಿಯಲ್ಲಿ ಸ್ನಾನ ಮಾಡಲೇಬೇಕು. ಈ ತಿಂಗಳಿನಲ್ಲಿ ನದಿ ಸ್ನಾನ ಮಾಡಿದರೆ ಸರ್ವ ಪಾಪಗಳು ತೊಲಗಿ ಜನ್ಮ ಜನ್ಮಗಳ ಅದೃಷ್ಟ ಒಲಿಯುತ್ತದೆ. ಈ ಮಾಸದ ಪೂರ್ತಿ ತಿಂಗಳು ವಿಷ್ಣುಮೂರ್ತಿಯು ಜಲರೂಪದಲ್ಲಿ ನೆಲೆಸಿರುತ್ತಾರೆ. ಆದ್ದರಿಂದ ಈ ಅದ್ಭುತ ಅವಕಾಶವನ್ನು ಯಾರೂ ಕಳೆದುಕೊಳ್ಳಬೇಡಿ. ಒಂದು ವೇಳೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಅರಿಶಿನ ಹಾಕಿಕೊಂಡು ಸ್ನಾನ ಮಾಡಿ, ವಿಶೇಷವಾದ ಪುಣ್ಯ ಫಲ ಲಭಿಸುತ್ತದೆ. ಹಾಗೆಯೇ ನೀರಿನಲ್ಲಿ ಎಳ್ಳು ಹಾಕಿಕೊಂಡು ಸ್ನಾನ ಮಾಡಿದರೆ ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ಅಪಾರ ಅದೃಷ್ಟ ಒದಗಿ ಬರುತ್ತದೆ. ಅಲ್ಲದೆ ಈ ಮಾಘ ಮಾಸದ ದಿನಗಳಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆಯೇ ಸ್ನಾನ ಮಾಡಬೇಕು. ಮರೆತು ಕೂಡ ಸೂರ್ಯ ಬಂದ ಮೇಲೆ ಸ್ನಾನ ಮಾಡಬೇಡಿ. ಇಲ್ಲದಿದ್ದರೆ ಪುಣ್ಯವನ್ನೆಲ್ಲ ಕಳೆದುಕೊಳ್ಳುತ್ತೀರಾ. ಮುಖ್ಯವಾಗಿ ಈ ಮಾಘ ಮಾಸದಲ್ಲಿ ತಣ್ಣೀರಿನಿಂದಲೇ ಸ್ನಾನ ಮಾಡಬೇಕು. ಆದರೆ ಆರೋಗ್ಯ ಸರಿ ಇಲ್ಲದವರು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. ವಿಶೇಷವಾಗಿ ಈ ತಿಂಗಳಲ್ಲಿ ಸ್ನಾನ ಮಾಡುವಾಗ ಪ್ರಯಾಗ ಎಂದು 3 ಬಾರಿ ಸ್ಮರಿಸುತ್ತಾ ಸ್ನಾನ ಮಾಡಿ. ಜನ್ಮ ಜನ್ಮಗಳ ಪಾಪಗಳೆಲ್ಲ ತೊಲಗಿ ವಿಪರೀತ ಲಕ್ಷ್ಮೀ ಕಟಾಕ್ಷ ನಿಮಗೆ ಲಭಿಸುತ್ತದೆ. ಹಾಗೆಯೇ ಈ ಮಾಸದ ತಿಂಗಳು ಪೂರ್ತಿ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ. ಇಂತಹ ಮನೆಗಳಿಗೆ ಲಕ್ಷ್ಮೀ ದೇವಿ ತಕ್ಷಣವೇ ಹೆಜ್ಜೆ ಇಡುತ್ತಾಳೆ. ಹಾಗೆಯೇ ಪ್ರತಿಯೊಬ್ಬರೂ ಸೂರ್ಯನಿಗೆ ನಮಸ್ಕಾರ ಮಾಡಲೇಬೇಕು. ಮಾಘ ಮಾಸದಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಜಾತಕ ದೋಷಗಳು, ಅನಾರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತವೆ. ಈ ಮಾಸದಲ್ಲಿ ಆಹಾರದಲ್ಲಿಯೂ ಕೆಲವು ವಿಶೇಷ ಜಾಗ್ರತೆಯನ್ನು ವಹಿಸಲೇಬೇಕು. ಈ ಒಂದು ತಿಂಗಳು ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೂಲಂಗಿಯನ್ನು ತಿನ್ನಬಾರದು. ಹಾಗೆಯೇ ಈ ಮಾಘ ಮಾಸದಲ್ಲಿ ತಪ್ಪದೆ ಎಳ್ಳು, ಹೆಸರುಬೇಳೆ ಮತ್ತು ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಈ ಪವಿತ್ರವಾದ ಮಾಘ ಮಾಸದಲ್ಲಿ ಬೆಳ್ಳಿ ಪಾತ್ರೆಗಳು ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ಅಪ್ಪಿತಪ್ಪಿಯೂ ಖರೀದಿಸಬೇಡಿ. ಇನ್ನು ಈ ಮಾಘ ಮಾಸದಲ್ಲಿ ಬರುವ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅತಿ ಶೀಘ್ರದಲ್ಲೇ ನೀವು ಧನವಂತರಾಗುತ್ತೀರಿ. ಇನ್ನು ಈ ತಿಂಗಳಲ್ಲಿ ತಪ್ಪದೆ ತುಳಸಿ ಕಟ್ಟೆಯನ್ನು ಪೂಜಿಸಲೇಬೇಕು. ಮಾಘ ಮಾಸದಲ್ಲಿ ತುಳಸಿಯನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿ ಸಂತೋಷಗೊಂಡು ನಿಮ್ಮ ಮನೆಯ ಮೇಲೆ ಕನಕ ಮಳೆಯನ್ನೇ ಸುರಿಸುತ್ತಾಳೆ. ಪ್ರತಿದಿನ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿ ತುಳಸಿ ಗಿಡಕ್ಕೆ 5 ಪ್ರದಕ್ಷಿಣೆ ಹಾಕಿ. ಒಂದು ವೇಳೆ ಪ್ರತಿದಿನ ತುಳಸಿಯನ್ನು ಪೂಜಿಸಲು ಸಾಧ್ಯವಾಗದವರು ತುಳಸಿ ಕಟ್ಟೆಗೆ 1 ಚೊಂಬು ನೀರನ್ನು ಹಾಕಿ ಪ್ರದಕ್ಷಿಣೆ ಮಾಡಿ. ಆಗ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಈ ತಿಂಗಳು ಸೂರ್ಯನನ್ನು, ವಿಷ್ಣುವನ್ನು ಹಾಗೆಯೇ ಪರಶಿವನನ್ನು ವಿಶೇಷವಾಗಿ ಪೂಜಿಸಬೇಕು. ಈ ತಿಂಗಳಿನಲ್ಲಿ ಸೂರ್ಯನನ್ನು ಪೂಜಿಸಿದರೆ ಅನಾರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಆಯಸ್ಸು ಹೆಚ್ಚಾಗುತ್ತದೆ. ಹಾಗೆಯೇ ವಿಷ್ಣು ದೇವರನ್ನು ಪೂಜಿಸಿದರೆ ನಿಮ್ಮ ಬಡತನ ದೂರವಾಗಿ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಇನ್ನು ಪರಮೇಶ್ವರನನ್ನು ಪೂಜಿಸಿದರೆ ಕೋರಿದ ಇಷ್ಟಾರ್ಥಗಳೆಲ್ಲ ಕೂಡಲೇ ಈಡೇರುತ್ತವೆ. ಆದ್ದರಿಂದ ಈ ಮಾಘ ಮಾಸದಲ್ಲಿ ಸೂರ್ಯ, ಭಗವಾನ್ ವಿಷ್ಣು ಮತ್ತು ಪರಶಿವನನ್ನು ವಿಶೇಷವಾಗಿ ಪೂಜಿಸಿ. ಮಾಘ ಮಾಸದಲ್ಲಿ ದೀಪಾರಾಧನೆ ಮಾಡುವವರು ಎಳ್ಳೆಣ್ಣೆಯಿಂದ ಅಥವಾ ಹಸುವಿನ ತುಪ್ಪದಿಂದ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು. ಈ ತಿಂಗಳಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಶನಿ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ. ಹಾಗೆಯೇ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಅಷ್ಟೈಶ್ವರ್ಯ, ಆಯು, ಆರೋಗ್ಯಗಳು ಲಭಿಸುತ್ತವೆ. ಅಲ್ಲದೆ ಈ ತಿಂಗಳಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗಿ ಅಶ್ವತ್ಥ ಮರವನ್ನು ಪೂಜಿಸಿ. ಅಶ್ವತ್ಥ ಮರದಲ್ಲಿ ವಿಷ್ಣು ನೆಲೆಸಿರುತ್ತಾರೆ. ಈ ಮರಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದರೆ ಎಂತಹ ಕೋರಿಕೆಗಳಿದ್ದರೂ ತಕ್ಷಣ ಈಡೇರುತ್ತವೆ.
ಅಶ್ವತ್ಥಮರದ ನೆರಳಿನಲ್ಲಿ ನಿಂತರೂ ಸಾಕು, ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ತಕ್ಷಣ ತೊಲಗುತ್ತವೆ. ಅಂತಹ ಶಕ್ತಿ ಈ ಮರಕ್ಕಿದೆ. ಇನ್ನು ವೆಂಕಟೇಶ್ವರ ಸ್ವಾಮಿ ಅನುಗ್ರಹ ನಮ್ಮ ಕುಟುಂಬದ ಮೇಲಿದ್ದರೆ ಸಾಕು, ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದಂತೆ ಇರುತ್ತೇವೆ. ಆದ್ದರಿಂದ ಈ ಮಾಘ ಮಾಸದಲ್ಲಿ ಬರುವ ಪ್ರತಿ ಶನಿವಾರದಂದು ನೀವು ಪೂಜಾ ಕೋಣೆಯಲ್ಲಿ ಸ್ವಾಮಿಯ ಮುಂದೆ 3 ಹಿಟ್ಟಿನ ದೀಪಗಳನ್ನು, ಅಂದರೆ ಅಕ್ಕಿ ಹಿಟ್ಟಿನ ಹಣತೆಯನ್ನು ಮಾಡಿ ದೀಪ ಹಚ್ಚಿ ದೀಪಾರಾಧನೆ ಮಾಡಿ. ದೇವರು ಕೂಡಲೇ ಅನುಗ್ರಹಿಸಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಾನೆ. ಇನ್ನು ವಿಪರೀತವಾದ ಕಡುಬಡತನದಿಂದ ಬಳಲುತ್ತಿರುವವರು ಈ ಮಾಘ ಮಾಸದ ಯಾವುದಾದರೂ ಒಂದು ಶುಕ್ರವಾರದಂದು ನಿಮ್ಮ ಪೂಜಾ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಏಲಕ್ಕಿ ಮಾಲೆಯನ್ನು ಹಾಕಿ, ಒಂದು ದಾರಕ್ಕೆ ಅರಿಶಿನ ಹಚ್ಚಿ, ಆ ಅರಿಶಿಣದ ದಾರಕ್ಕೆ 21 ಏಲಕ್ಕಿಗಳನ್ನು ಪೋಣಿಸಿ ಮಾಲೆಯನ್ನು ಮಾಡಿ ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಹಾಕಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ, ಆಕಸ್ಮಿಕ ಧನ ಲಾಭಗಳು ಉಂಟಾಗುತ್ತವೆ. ವಿಶೇಷವಾಗಿ ಈ ಮಾಘ ಮಾಸದಲ್ಲಿ ಬರುವ ಪ್ರತಿ ಭಾನುವಾರದಂದು ಒಂದು ತಾಮ್ರದ ಚೊಂಬಿನಲ್ಲಿ ಪೂರ್ತಿ ನೀರು ತುಂಬಿಸಿ ಅದರಲ್ಲಿ 2 ಕೆಂಪು ಹೂಗಳನ್ನು ಹಾಕಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಹೀಗೆ ಪ್ರತಿ ಭಾನುವಾರ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಏನೇ ಕೋರಿಕೊಂಡರೂ ಆ ಆಸೆಗಳು ಕೂಡಲೇ ನೆರವೇರುತ್ತವೆ. ಇನ್ನು ಯಾರಾದರೂ ದೃಷ್ಟಿದೋಷದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಂಥವರು ಈ ಮಾಘ ಮಾಸದಲ್ಲಿ ನಿಮ್ಮ ಮನೆಯ ಮುಂದೆ ಕುಂಬಳಕಾಯಿಯನ್ನು ಕಟ್ಟಿಕೊಳ್ಳಿ. ಕುಂಬಳಕಾಯಿಯು ಲಕ್ಷ್ಮೀ ಸ್ವರೂಪವಾದ್ದರಿಂದ ಮನೆಯ ಮುಂದೆ ಅದನ್ನು ಕಟ್ಟಿದರೆ ನಿಮ್ಮ ಮನೆಗಿರುವ ನರದೃಷ್ಟಿ ದೋಷಗಳೆಲ್ಲ ದೂರವಾಗಿ ನಿಮ್ಮ ಮನೆಯಲ್ಲಿ ಹಣದ ಮಳೆಯೇ ಸುರಿಯುತ್ತದೆ. ಅದೇ ರೀತಿ ಮಾಘ ಮಾಸದಲ್ಲಿ ಬರುವ ಪ್ರತಿ ಸೋಮವಾರದಂದು ನಿಮ್ಮ ಹತ್ತಿರದ ಶಿವನ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ಮಾಘ ಮಾಸದ ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡಿದರೆ ಆ ಶಿವನು ಕೂಡಲೇ ಕರುಣಿಸಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತಾನೆ. ಇನ್ನು ನಿಮ್ಮ ಕಷ್ಟಗಳೆಲ್ಲ ಕೂಡಲೇ ತೀರಿ ಹೋಗುತ್ತವೆ. ಹಾಗೆಯೇ ಈ ಮಾಘ ಮಾಸದಲ್ಲಿ ತಪ್ಪದೇ ಒಂದು ಪುಟ್ಟ ಶಂಖವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಮಾಘ ಮಾಸದಲ್ಲಿ ಈ ಶಂಖ ತಂದು ಪೂಜಾ ಕೋಣೆಯಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನೆಲೆಸುತ್ತಾಳೆ. ಅಲ್ಲದೆ ನಿಮ್ಮ ಜೀವನದಲ್ಲಿ ಶೂನ್ಯದಿಂದ ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದರೆ ಈ ಮಾಘ ಮಾಸದಲ್ಲಿ ಕುಬೇರ ಯಂತ್ರವನ್ನು ಸಹ ತಂದು ನಿಮ್ಮ ಪೂಜಾ ಕೋಣೆಯ ಉತ್ತರ ದಿಕ್ಕಿನಲ್ಲಿ ಇಡಿ. ಆಮೇಲೆ ಬೇಡವೆಂದರೂ ನಿಮ್ಮ ಮನೆಗೆ ಹಣದ ಹರಿದು ಬರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ ದಿಕ್ಕಿಗೆ ಬಹಳ ವಿಶೇಷವಾದ ಸ್ಥಾನವಿದೆ. ಈಶಾನ್ಯದಲ್ಲಿ ಈಶ್ವರನು ವಾಸಿಸುತ್ತಾನೆ. ಆದ್ದರಿಂದ ಈ ಮಾಘ ಮಾಸದಲ್ಲಿ ಒಂದು ಗಾಜಿನ ಬಟ್ಟಲಿನ ಪೂರ್ತಿ ಕಲ್ಲುಪ್ಪನ್ನು ತುಂಬಿಸಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಿ. ಪ್ರತಿ ವಾರಕ್ಕೊಮ್ಮೆ ಹಳೆಯ ಉಪ್ಪನ್ನು ತೆಗೆದು ಹೊಸ ಉಪ್ಪನ್ನು ಹಾಕಿ. ಹೀಗೆ ಮಾಡಿದರೆ ನಿಮ್ಮ ಮನೆಯ ಆದಾಯವು ಕ್ರಮೇಣ ವೃದ್ಧಿಯಾಗಿ ನಿಮ್ಮ ಮನೆಯ ಮೇಲೆ ಯಾವಾಗಲೂ ಲಕ್ಷ್ಮೀ ಕಟಾಕ್ಷ ಇರುತ್ತದೆ. ಹಾಗೆಯೇ ಈ ಮಾಘ ಮಾಸದಲ್ಲಿ ತಪ್ಪದೆ ಬ್ರಾಹ್ಮಣರಿಗೆ ಆಹಾರ ಪದಾರ್ಥಗಳನ್ನು ದಾನ ಮಾಡಿ. ಒಂದು ಎಲೆಯ ಮೇಲೆ ಅಕ್ಕಿ, ತೊಗರಿಬೇಳೆ, ಬೆಲ್ಲ, ತುಪ್ಪ ಮತ್ತು ತರಕಾರಿ ಈ 5 ವಸ್ತುಗಳನ್ನು ಇಟ್ಟು ಬ್ರಾಹ್ಮಣರಿಗೆ ದಾನ ನೀಡಿ ಅವರ ಆಶೀರ್ವಾದ ಪಡೆಯಿರಿ. ಇದರಿಂದ ನಿಮ್ಮ ಭವಿಷ್ಯದಲ್ಲಿ ಯಾವುದೇ ಆಪತ್ತು ಬರದಂತೆ ನಿಮ್ಮ ಮನೆಗೆ ಶುಭ ಫಲಗಳು ಉಂಟಾಗುತ್ತವೆ. ಹಾಗೆಯೇ ಈ ತಿಂಗಳಿನಲ್ಲಿ ಒಮ್ಮೆ ಆದರೂ ಹಸುವಿಗೆ ಆಹಾರ ನೀಡಿ ಪ್ರದಕ್ಷಿಣೆ ಮಾಡಬೇಕು. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳು ನೆಲೆಸಿರುತ್ತಾರೆ. ಆದ್ದರಿಂದ ಈ ಮಾಘ ಮಾಸದಲ್ಲಿ ಗೋವಿಗೆ ಹಸಿ ಹುಲ್ಲು ಅಥವಾ ಬಾಳೆಹಣ್ಣನ್ನು ನೀಡಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮನೆಯ ಕಡುಬಡತನ ದೂರವಾಗಿ ಅತಿ ಶೀಘ್ರದಲ್ಲೇ ನೀವು ಕುಬೇರರಾಗುತ್ತೀರಾ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಾಘ ಮಾಸದಲ್ಲಿ ಬರುವ ರಥಸಪ್ತಮಿ ಮತ್ತು ಮಾಘ ಪೂರ್ಣಿಮಾ ಎಂದು ಮನೆಯಲ್ಲಿ ಒಂದು ಪುಟ್ಟ ದೀಪ ಹಚ್ಚಿದರೂ ಕೂಡ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯಫಲ ಲಭಿಸುತ್ತದೆ. ಈ ಮಾಘ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪಾರಾಧನೆ ಮಾಡಿದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯಫಲ ಸಿಗುತ್ತದೆ. ಇನ್ನು ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳು ಈ ಮಾಘ ಮಾಸದಲ್ಲಿ ಶ್ರೀಕೃಷ್ಣನನ್ನು ಹೆಚ್ಚಾಗಿ ಪೂಜಿಸಿ. ಶ್ರೀಕೃಷ್ಣನನ್ನು ತಾವರೆ ಹೂಗಳಿಂದ ಪೂಜಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಇನ್ನು ಪದ್ಮ ಪುರಾಣದ ಪ್ರಕಾರ ಮಾಘ ಮಾಸದಲ್ಲಿ ಪ್ರತಿಯೊಬ್ಬರೂ ತಪ್ಪದೆ ಕೆಲವು ದಾನಗಳನ್ನು ಮಾಡಲೇಬೇಕು. ಮಾಘ ಮಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ದಾನವೆಂದರೆ ಎಳ್ಳಿನ ದಾನ. ಈ ಮಾಸದಲ್ಲಿ ಯಾರಿಗಾದರೂ ಎಳ್ಳು ದಾನ ಮಾಡಿದರೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಹಾಗೆ ಬಡವರಿಗೆ ಅನ್ನದಾನ ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗಿ ಅದ್ಭುತ ಶುಭ ಫಲಗಳು ಲಭಿಸುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀರಾಮ್.